ಈ ಸರಿ ವಿಡಿಯೋದಲ್ಲಿ ಹೇಳಬೇಕಾದ್ರೂ ಅದೊಂದನ್ನೇ ಹೇಳ್ತೀನಿ. ಶುಕ್ರವಾರ ಕಮಲಾ ಹೂವಿನ ಡಿಸೈನ್ದೇ ರಂಗೋಲಿ ಹಾಕ್ತಾಯಿದ್ದೀನಿ ಅಂತ. ಆದಷ್ಟು ಬೇಗ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಕೆಲಸ ಮುಗಿಸೋಣ ಅಂತ ಹೇಳಿ ಮುಗಿಸ್ತಾ ಇದೆ. ನಾರ್ಮಲ್ ಚಿತ್ರಾನ್ನಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ ನಮಗೆಲ್ರಿಗೂ. ಇದು ಸ್ವಲ್ಪ ಲೈಟಾಗಿ ಪಲಾವ್ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನಿದ್ದೆ ಇಲ್ಲ, ಕಣ್ಣೇ ಬಿಡ್ತಾ ಇಲ್ಲ ಸಂತು. ಈಗ ಸೈಲೆಂಟಾಗಿದ್ದಾರೆ, ಬಟ್ ಜಾಸ್ತಿ ಕೆಣಕಿದ್ರೆ ಕೋಪಿಸ್ಕೊತಾರೆ, ಬೇಡ ಅಂತ ಹೇಳ್ಬಿಟ್ಟು ಆಯಿತು. ಇನ್ನು ಇವತ್ತು ಆರ್ಡ್ರ್ ಮಾಡಿದ್ದು ಅದೇ ಆಯಿಲ್ ಬಾಟಲ್ ರಿಟರ್ನ್ ಹಾಕಿದ್ದೆ ಅಲ್ವಾ ನಾನು 1 ಲೀಟರ್ದು. ಅದಕ್ಕೆ ಅಲ್ವಾ ನಾವು ಹುಷಾರು ತಪ್ಪಿ ಸ್ವಲ್ಪ ದಿನ ಅದುವರೆಗೂ ತಲೆ ಸುತ್ತಿರುತ್ತೆ ಕಂಟಿನ್ಯೂಸ್. ಅದಕ್ಕೋಸ್ಕರ ವುಡನ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಬಟ್ ಆದರೆ ಯಾರಾದರೂ ಸಜೆಸ್ಟ್ ಮಾಡಿ ಅದನ್ನು ಯಾವುದಾದ್ರೂ ಚೆನ್ನಾಗಿರೋದಿದ್ದರೆ ಈ ರೀತಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೆಲ್ತ್ ಪ್ರಾಬ್ಲಮಿಂದ ಇತ್ತೀಚೆಗೆ ಮಾಡ್ತಾಯಿಲ್ಲ. ಮುಂಚೆ ನನಗೆ ಸಿಕ್ಕ ಈರುಳ್ಳಿ ಸಮೋಸ ತೋರಿಸಿ ಅಂತ ಹೇಳಿ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಫಸ್ಟಿಗೆ ಒಂದರೆ ತುರಿದು ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು, ನೀವು ಹಾಕ್ಕೊಳ್ಬೋದು. ಇನ್ನು ಖಾರಕ್ಕೆ ತಕ್ಕನದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಇವಾಗ ಆ ಶೀಟ್ನ ಓಪನ್ ಮಾಡಬೇಕು. ಆರಿದ್ಮೇಲೆ ಈಸಿಯಾಗಿ ಬರುತ್ತೆ. ಬಿಸಿ ಇದ್ದಾಗ ತೆಗಿಯೋಕೋದ್ರೆ ಕಿತ್ತೋಗುತ್ತೆ ಕೂಡ. ಮೈದಾದು ಏನು ಗಮನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಚ್ಚಿ ಫೋಲ್ಡ್ ಮಾಡಿಕೊಂಡ್ರೆ ಸಮೋಸ, ಅಂದರೆ ಸಾನು ಮಾಡಿರೋ ಪುಟ್ಟ ಸಮೋಸ ಇಲ್ಲ ಸಾನು, ಪುಟ್ಟ ಸಮೋಸ. ಇನ್ನು ಇಬ್ರು ಮಕ್ಳು ಅಂತ ಹೇಳಿದ್ದಾರೆ, ಬಟ್ ಅವರು ಸ್ಟಡಿ ಮಾಡ್ತಿರ್ತಾರೆ, ಓದ್ತಿರ್ತಾರೆ ಅನ್ನೋದು ಗೊತ್ತು. ಎಣ್ಣೆ ಎಲ್ಲ ಮೈ ಮುಚ್ಕೊಂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೋದು ವಾರಗಳಿದ್ದಾಗ ಅದೇ ಅಲ್ವಾ, ಅಲ್ಲಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಮಲಾ ಹೂವಿನ ಡಿಸೈನು ಯೂಶ್ವಲಿ ನಾನು ಅನ್ಕೊತಾ ಇದ್ದೀನಿ, ಯಾವತ್ತಾದರೂ ಕಮಲಾ ಹೂವಿನ ಡಿಸೈನ್ ಇಲ್ಲದೇ ಇರೋ ಅಂಥದ್ದು ಶುಕ್ರವಾರ ಹಾಕ್ತೀನಿ ಏನೋ, ಅದನ್ನೇ ಹೇಳೋ ಪರಿಸ್ಥಿತಿ ಬರುತ್ತಾ ಅಂತ. ಪ್ರತಿ ಸರಿ ವಿಡಿಯೋದಲ್ಲಿ ಹೇಳಬೇಕಾದ್ರೂ ಅದೊಂದನ್ನೇ ಹೇಳ್ತೀನಿ, ಶುಕ್ರವಾರ ಕಮಲಾ ಹೂವಿನ ಡಿಸೈನ್ದೇ ರಂಗೋಲಿ ಹಾಕ್ತಾಯಿದ್ದೀನಿ ಅಂತ. ನಿಮಗೂ ಕೇಳಿ ಕೇಳಿ ಬೋರ್ ಆಗ್ಬಿಡ್ಬೋದು ಇದು, ನೋಡೋಣ ಯಾವತ್ತಾದರೂ ಚೇಂಜ್ ಆಗ್ಬೋದೇನೋ. ಬಟ್ ಆದರೆ ನನಗೆ ಸಿಗ್ತಾಯಿದೆ, ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ಅದೇ ರಂಗೋಲಿನ ಹಾಕ್ತಾಯಿದ್ದೆ. ಇನ್ನು ಬೇಗ ಇವತ್ತು ರಂಗೋಲಿ ಹಾಕಿ ಮುಗಿಸ್ಬೇಕಾಗಿತ್ತು. ಅಂದರೆ ಸಂತು ಇರಲಿಲ್ಲ, ಕನುಷಿನ ನಾನೇ ವ್ಯಾನ್ಗೆ ಹಚ್ಬೇಕಾಗಿತ್ತು ಇವತ್ತು ಡ್ರಾಪ್ ಮಾಡೋದು. ಹಾಗಾಗಿ ಬೇಗ ಕೆಲಸ ಮುಗಿಸ್ಬೇಕು. ವ್ಯಾನ್ ಅಂದರೆ ಸ್ವಲ್ಪ ಬೇಗನೂ ಬರುತ್ತೆ. ಹಾಗೆಯೇ ನಾನೇ ಎಲ್ಲ ಮುಗಿಸಿ ಹೋಗಿ ವ್ಯಾನ್ ಹಚ್ಚೋದಕ್ಕೆ ನಿಲ್ಲಬೇಕಲ್ವ, ಹಾಗಾಗಿ ಮಾಡ್ತಾಯಿದ್ದೆ. ಅಂದರೆ ಸಂತು ಹಿಂದಿನ ದಿನ ಮೈಸೂರಿಗೆ ಹೋಗಿದ್ರು. ಅದು ಹಿಂದಿನ ದಿನ ನೈಟ್ 9 ಗಂಟೆ ರಾತ್ರಿಲಿ ಹೋಗಿದ್ದು, ಯಾವುದೋ ಕೇಸ್ ವಿಚಾರವಾಗಿ ಹೋಗಿದ್ರು. ಇನ್ನು ಅವರು ಹೇಳಿದರು, ಆದರೆ ಬರ್ತೀನಿ, ಇಲ್ಲ ಅಂದರೆ ವ್ಯಾನಲ್ಲಿ ಕಳಿಸು ಅಂತ ಹೇಳಿದರು. ಅದಕ್ಕೋಸ್ಕರ ಆದಷ್ಟು ಬೇಗ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಕೆಲಸ ಮುಗಿಸೋಣ ಅಂತ ಹೇಳಿ ಮುಗಿಸ್ತಾ ಇದ್ದೆ. ಬಟ್ ಸಂತು ಬರಲೇ ಇಲ್ಲ, ನಾನೇ ವ್ಯಾನಿಗೆ ಡ್ರಾಪ್ ಮಾಡಿದೆ ನಾನು. ಇನ್ನದಾದ್ಮೇಲೆ ರಂಗೋಲಿ ಹಾಕಿ ಕಲರ್ ಫಿಲ್ ಮಾಡ್ತಾ ಇದ್ದೀನಿ. ರಂಗೋಲಿ ಬೇಗ ಹಾಕಿ ಮುಗಿಸ್ಬೇಕು ಅಂದ್ಕೊಂಡೆ, ಆದರೂ ಈ ಕಲರ್ ಫಿಲ್ ಮಾಡ್ದೇ ಇರೋದಕ್ಕೆ ಮನಸ್ಸೇ ಆಗಲಿಲ್ಲ. ಅದಕ್ಕೋಸ್ಕರ ಕಲರ್ನೂ ಕೂಡ ಫಿಲ್ ಮಾಡಿದೆ. ಬೇರೆ ಕಲರ್ ಹಾಕ್ತೆ ಕಮಲಾ ಹೂವಿನ ಡಿಸೈನ್ಗೆ, ಬಟ್ ಆದರೆ ಲಾಸ್ಟ್ ಫೈನಲ್ ನನಗೆ ಏನೇ ಹಾಕಿದ್ರು ನಂದು ಒಂದು ಕಲರ್ ಅಂತ ಇರಲೇಬೇಕು. ಅಂದರೆ ಎಲ್ಲೋ ಮತ್ತು ರೆಡ್ ಇಲ್ಲದೇ ನನಗಂತೂ ರಂಗೋಲಿ ಫಿನಿಶ್ ಆಯಿತು ಅಂತಲೇ ಅನಿಸಲ್ಲ. ಅದಕ್ಕೋಸ್ಕರ ಆ ಕಲರ್ನೂ ಹಾಕ್ತೆ. ಹೇಗೆ ಕಾಣಿಸ್ತಿದೆ ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನಿವತ್ತು ಬ್ರೇಕ್ಫಾಸ್ಟ್ಗೆ ಕಾಯಿ ಹುಳಿ ಚಿತ್ರಾನ್ನ ಮಾಡಿದೆ. ನಮ್ಮ ಮಂಡ್ಯ ಸೈಡಲ್ಲಿ ಕಾಯಿ ಹುಳಿ ಚಿತ್ರಾನ್ನ ಅಂತ ಹೇಳ್ತೀವಿ. ಯೂಶ್ವಲಿ ನಾರ್ಮಲ್ ಚಿತ್ರಾನ್ನಕ್ಕಿಂತ ಜಾಸ್ತಿ ಇಷ್ಟ ಆಗುತ್ತೆ ನಮಗೆಲ್ರಿಗೂ. ಇದು ಸ್ವಲ್ಪ ಲೈಟಾಗಿ ಪಲಾವ್ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಮಾಡಿದ್ದೆ. ಇನ್ನದಾದಮೇಲೆ ಕೋಕೋನಟ್ ಬರ್ಫಿನ ಹಾಕ್ಸ್ಕೊಂಡು ಹೋದ್ಲು ಸಾನೂ ಕೂಡ. ಇನ್ನು ಕನುಷಿನೂ ಕೂಡ ನಾನು ಮಾಡಿದ್ದೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ, ಅದಕ್ಕೋಸ್ಕರ ಅದನ್ನೇ ಹಾಕಿ ಬಾಕ್ಸ್ಗೆ ಕಳಿಸ್ದೆ. ಇನ್ನು ಸಾನು ಸ್ಕೂಲಲ್ಲೂ ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ಲು ಸಾನು. ಮಮ್ಮಿ ನನಗೆ ತಿನ್ನೋಕ್ಕೆ ಕೊಡಲ್ಲ, ಅವರೇ ತಿಂದುಬಿಡ್ತಾರೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ತೊಗೊಂಡೋಗಿ ಕೊಡು ಅಂತ ಹೇಳ್ತಾ ಇದ್ದೆ. ಹೆಂಗಿಂತು ಸಂತು ಮೈಸೂರು ಟ್ರಿಪ್ಪು? ಹಾಂ, ನಿದ್ದೆ ಇಲ್ಲ, ಕಣ್ಣೇ ಬಿಡ್ತಾ ಇಲ್ಲ ಸಂತು. ಟ್ರಿಪ್ ಹೊಡ್ಕೊಂಡು ಬಂದ್ರಾ? ನನಗೆ ಡೌಟು ಟ್ರಿಪ್ಗೆ ಹೋಗಿದ್ರೇನೋ ಅಂತ. ಸುಮ್ಮನೆ ಹಾಗೆ ರೇಗ್ಸೋಣ ಅಂತ ಹೇಳಿ ಸಂತೋಗಿ ರೇಗಿಸ್ತಾ ಇದ್ದೆ. ಬಟ್ ಆದರೆ ಅವ್ರು ಕೌಂಟರ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಕೌಂಟರ್ ಕೊಟ್ಟರೆ ನಾವು ಮಾತಾಡ್ಬೋದಿತ್ತು, ಬಟ್ ಆದರೆ ಅವ್ರಿಗೆ ನಿದ್ರೆ ಆಗಿಲ್ಲದೆ ಇರೋದ್ರಿಂದ ಏನು ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಇನ್ನು ಜಾಸ್ತಿ ಕೆಣ್ಕೋಕೆ ಹೋಗೋದು ಬೇಡ, ಕೆಣ್ಕಿದ್ರೆ ಸಿಟ್ಟು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಸೈಲೆಂಟಾಗಿದ್ದಾರೆ, ಬಟ್ ಜಾಸ್ತಿ ಕೆಣ್ಕಿದ್ರೆ ಕೋಪಿಸ್ಕೊತಾರೆ, ಬೇಡ ಅಂತ ಹೇಳ್ಬಿಟ್ಟು ಆಯಿತು ರೆಸ್ಟ್ ಮಾಡಿ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಿ ಮುಗಿಸೋಣ ಅಂತ ಪೂಜೆ ಮಾಡ್ತಾಯಿದ್ದೆ. ಇನ್ನು ಪೂಜೆನಲ್ಲಿ ಇವತ್ತೆಲ್ಲ ಹೂವುಗಳು ನೋಡಿ, ಗುಲಾಬಿ ಹೂವು ಕೆಂಪಾಗಿ ಕಾಣಿಸ್ತಿದೆ. ದೇವ್ರ ಮನೆ ಪೂರ್ತಿಯಾಗಿ 1/4 kg ತಂದಿದ್ನಲ್ಲ, ಅದನ್ನು ಖಾಲಿ ಮಾಡಬೇಕಲ್ವ ಅಂಥೇಳಿ ಜಾಸ್ತಿ ಗುಲಾಬಿ ಹೂವನ್ನ ಇಟ್ಟು ಪೂಜೆ ಮಾಡಿ ಮುಗಿಸ್ದೆ. ಇನ್ನು ಅದಾದಮೇಲೆ ತಿಂದು ಮುಗಿಸಿ ಹಾಗೆ ರೆಸ್ಟ್ ಮಾಡ್ತಿದ್ದೆ. ಇನ್ನು ಅಮೆಝಾನಿಂದ ಇವತ್ತು ಆರ್ಡರ್ ಬಂದಿತ್ತು, ಅದನ್ನು ಓಪನ್ ಮಾಡ್ಬೇಕಾದ್ರೆ ಬೈದಲ್ಲೇ ಓಪನ್ ಮಾಡಿದೆ. ಯಾಕೆಂದರೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ಅಮೆಝಾನ್ ಬಾಕ್ಸಲ್ಲಿ ಹಾವು ಅಂತ ಹೇಳಿ. ನನಗೆ ಹಾವು ಕಂಡ್ರೆ ಸಿಕ್ಕಾಬಟ್ಟೆ ಭಯ, ಅದಕ್ಕೋಸ್ಕರ ನಾನು ಹಾವು ಇದ್ದದ್ದು ಕಣೆ ಅಂತೇಳಿ ಬೈದಲ್ಲೇ ಓಪನ್ ಮಾಡಿದೆ. ಇನ್ನು ಇವತ್ತು ಆರ್ಡ್ರ್ ಮಾಡಿದ್ದು ಅದೇ ಆಯಿಲ್ ಬಾಟಲ್ ರಿಟರ್ನ್ ಹಾಕಿದ್ದೆ ಅಲ್ವಾ ನಾನು 1 ಲೀಟರ್ದು, ಅದಕ್ಕೋಸ್ಕರ
ಹಾಫ್ ಲೀಟರ್ದು ಆರ್ಡರ್ ಮಾಡಿದೆ ನೋಡಿ. ಅದು ಎತ್ಕೊಳ್ತಾ ಇರೋದು 2 ಬೆಳ್ಳಲ್ಲಿ ಎತ್ತುತ್ತಾ ಇದ್ದೀನಿ, ಅದರೊಳಗಿಂದ ಎಲ್ಲ ಬಂದುಬಿಡುತ್ತಪ್ಪ ಅಂತ ಬೈದಲ್ಲಿ ಎತ್ಕೊಂಡೆ. ಇನ್ನು ಇದು ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ, ಓಪನ್ ಆಗಿಬಿಟ್ಟಿತ್ತು ಪ್ಯಾಕೇಜಿಂಗ್ ಎಲ್ಲ. ಇನ್ನು ನಾನು ಮುಂಚೆ ತರಿಸಿದ್ದು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿತ್ತು, ಇದು ಫಿನಿಶಿಂಗ್ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಓಕೆ, ಪ್ರೈಸಲ್ಲಿ ಇದು ಸ್ವಲ್ಪ ಕಮ್ಮಿ ಇದೆ, ಅದಕ್ಕೋಸ್ಕರ ಫಿನಿಶಿಂಗು ಕಮ್ಮಿ ಇದೆ. ಬಟ್ ತೊಂದರೆ ಇಲ್ಲ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ತೀರಾ ಏನು ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ. ಇನ್ನು ಈ ಆಯಿಲ್ ಕ್ಯಾನಲ್ಲಿ ಮೇಲ್ಗಡೆ ಈ ನಿಬ್ಬೇನು ಬರುತ್ತೆ, ಅದರಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ ಒಂದು ರೀತಿ ಕ್ರಾಸ್ ಆಗಿರೋ ರೀತಿ, ಅದರಲ್ಲೂ ಸೇಮ್ ಹಾಗೆ ಇತ್ತು, ಇದರಲ್ಲೂ ಹಾಗೆ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಫಿನಿಶಿಂಗ್ ನನಗೆ ಕಮ್ಮಿ ಅನಿಸಿದ್ದು ಅಷ್ಟೇ, ಬಟ್ ಚೆನ್ನಾಗಿದೆ ಪ್ರಾಡಕ್ಟು, ತೊಗೊಳ್ಬೋದು. ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ, ಟೈಮ್ ಆಲ್ರೆಡಿ 8:45 ಆಗಿದೆ ಟೈಮು. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿ ಮುಗಿಸ್ದೆ, ಇವತ್ತು ಹುಣ್ಣಿಮೆ ಇತ್ತಲ್ಲ, ಅದಕ್ಕೋಸ್ಕರ ಪೂಜೆ ಮಾಡಿ ಮುಗಿಸಿ ಸಾಂಬ್ರಾಣಿ ಹೊಗೆನೂ ಹಾಕಿದ್ದೀನಿ, ಅಲ್ಲಿ ಸೈಡಲ್ಲಿ ಹೊಗೆ ಬರ್ತಾ ಇದೆ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ಅಂದರೆ ಏನಾಯಿತು ಅಂದರೆ, ನೆನ್ನೆ ವೀಡಿಯೋ ಮಾಡುತ್ತಾ ಇದೆ ಅಲ್ವಾ, ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ, ತಿಂದಿದ್ದಾದಮೇಲೆ ನಂಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅಂದರೆ ಹುಷಾರಿರಲಿಲ್ಲ ಅಲ್ವಾ, ನಂಗೆ ಹುಷಾರು ತಪ್ಪಿ ಸ್ವಲ್ಪ ದಿನ ಅದುವರೆಗೂ ತಲೆ ಸುತ್ತಿರುತ್ತೆ ಕಂಟಿನ್ಯೂಸ್, ಅದಕ್ಕೋಸ್ಕರ ವೀಡಿಯೋನೇ ಮಾಡಲಿಲ್ಲ. ಹಾಗಾಗಿ ವಿಡಿಯೋ ಸ್ಟಾಪ್ ಮಾಡಿದೆ. ಇನ್ನು ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಮುಗಿಸಿದಾಯಿತು. ತಿಂಡಿ ಮಾಡಬೇಕು. ತಿಂಡಿ ಏನಾದರೂ ಸಿಂಪಲಾಗಿ ಮಾಡ್ತೀನಿ, ಬೇಗ ಆಗೋವಂಥದ್ದು. ಅಂದರೆ ಬೇಗ ಅಂದರೆ ಪೊಂಗಲ್ಲೇ ಬೇಗ ಆಗೋದು. ನೋಡೋಣ, ಪೊಂಗಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸಂತು ಮಲಗಿದ್ರು, ಟೀ ಕೇಳಿದ್ರು, ಟೀ ಮಾಡಿಕೊಟ್ಟೆ. ಬಂದು ಮಗಳ ಹತ್ರ ಇಲ್ಲಿ ಮಲ್ಕೊಂಡವ್ರು, ಸಂತು ಕನುಷಿ ಹತ್ರ ಕಾವು ಕೊಡಬೇಕು. ಹಾಗೇನೆ ಸತ್ತು ಯಾವಾಗ್ಲೂ ಕನುಷಿ ಎಲ್ಲಿರ್ತಾಳೆ ಅಲ್ಲಿ ಬಂದು ಅವಳನ್ನ ಎಪ್ಸೋದು, ಅವಳು ಏನಾದರೂ ಮಲಗಿದ್ರೆ. ಅವ್ರು ಎದ್ರಲ್ಲ, ಅಂದರೆ ವಾಕ್ ಹೋದಾಗ ಟೀ ಕುಡಿತಾಯಿದ್ರು, ಇವತ್ತು ವಾಕ್ ಹೋಗಲಿಲ್ಲ, ಅದಕ್ಕೋಸ್ಕರ ಟೀ ಮನೆಯಲ್ಲೇ ಕುಡಿದು ಹೋಗಿ ಅವಳು ಎಪ್ಸಕ್ಕೆ ಕೂತಿದ್ದಾರೆ. ನೀನು ತಿಂಡಿ ಅದೇ ಪೊಂಗಲ್ ಮಾಡ್ತೀನಿ. ಸಾನುಗೆ ಸ್ಕೂಲ್ ಇತ್ತು, ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ಇವತ್ತು ಕೂಡ ಅವಳಿಗೆ ಸ್ಕೂಲ್ ಇತ್ತಂತೆ, ಅದಕ್ಕೋಸ್ಕರ ಅವಳು ಬೆಳಗ್ಗೆನೇ ಎದ್ದು ಸ್ಕೂಲಿಗೆ ಹೋದ್ಲು. ಅವಳು ತಿಂಡಿ ಏನೂ ತಿನ್ನಲಿಲ್ಲ, ಮ್ಯೂಸ್ಲಿ ತಿಂದು ಹೋದ್ಲು. ಅದು ಬೇಡ, ನನಗೇನು ಬೇಡ, ಹಾಫ್ ಡೇ ಇರೋದು ಸ್ಕೂಲು, ಅದಕ್ಕೋಸ್ಕರ ಬಂದು ತಿಂತೀನಿ ಮಮ್ಮಿ ಅಂತ ಹೇಳಿದ್ಲು. ಬಟ್ ಆದರೆ ಇನ್ನು ಬಂದು ತಿನ್ನೋದ್ರೊಳಗೆ ಲೇಟ್ ಆಗುತ್ತೆ, ಹಸ್ಕೊಂಡಿರೋದು ಬೇಡ, ಬೆಳಗ್ಗೆ ಟೈಮು ಮ್ಯೂಸ್ಲಿನಾದರೂ ತಿಂದು ಹೋಗು ಅಂತ ಹೇಳ್ಬಿಟ್ಟು ಮ್ಯೂಸ್ಲಿ ಕೊಟ್ಟೆ. ಅವಳು ಅದನ್ನು ತಿಂದು ಹೋದ್ಲು. ಇನ್ನು ಇವಾಗ ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಬೇಕು. ಜೊತೆಗೆ ಇವಾಗ ಆಯಿಲ್ ಬಾಟಲ್ಗಳು ತಂದಿದ್ದೆ ಅಲ್ವಾ, ನೆನ್ನೆ ತರಿಸಿದ್ನಲ್ವಾ, ಅದನ್ನು ಇವಾಗ ಫಿಲ್ ಮಾಡಿಡಬೇಕು. ವಾಶ್ ಮಾಡಿ ಇಟ್ಟಿದೆ, ಪೂರ ಡ್ರೈ ಆಗಿದೆ. ಇವಾಗ ಅದನ್ನು ಫಿಲ್ ಮಾಡಿರ್ತೀನಿ. ನಿಜಕ್ಕೂ ಅಮೆಝಾನ್ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ಬೈದಲ್ಲೇ ಓಪನ್ ಮಾಡಿದ್ದೀನಿ. ಹಾವಿತ್ತಲ್ವಾ, ಈಗ ವೈರಲ್ ಆಗಿತ್ತಲ್ಲ ವೀಡಿಯೋ, ಹಾವಿತ್ತಿದ್ದು, ಅದಕ್ಕೋಸ್ಕರ ಒಂಥರ ದೂರ ಕೂತ್ಕೊಂಡು ಓಪನ್ ಮಾಡಿದೆ. ಅದನ್ನು ಭಯ ಪಟ್ಕೊಂಡೆ ನಾನು. ನನಗೊಂದು ರೀತಿ ಹಾವು ಬಂತೇನೋ ಅಂತ ಅನ್ಸೋ ಥರ ಅನಿಸ್ತಿತ್ತು. ಸಾನು ಮಮ್ಮಿ ಏನು ಮಮ್ಮಿ ಇಷ್ಟೊಂದು ಎದುರ್ಕತಿ ಅಂತ ಆಡ್ಕೊತಾ ಇಲ್ಲ ಅವಳು ಕೂಡ. ತೆಗೆದು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಅದನ್ನು ಫಸ್ಟಿಗೆ ಫಿಲ್ ಮಾಡಿಟ್ಬಿಟ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ. ಇವಾಗ ಇನ್ನು ಇದು ಬಾಟಲ್ನ ಆರ್ಡರ್ ಮಾಡಿದ್ದು ಬಂದು ಅದರ ಡೇಟ್ ಬೇರೆ ಇತ್ತು, ಮಂಗಳವಾರ ಬರಬೇಕಿದ್ದು. ಬಟ್ ಆದರೆ ಶುಕ್ರವಾರನೇ ಕಳಿಸಿದ್ರು, ಏನೋ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಬಂತು, ಒಳ್ಳೆಯದೇ ಅನಿಸ್ತು, ಏನು ಬೇಜಾರಿಲ್ಲ. ಬಟ್ ಆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಅನಿಸ್ತಿತ್ತು ನನಗೆ, ಈ ಗಾಣದೆಣ್ಣೆ ಅಂಗಡಿಲಿ ಕೊಟ್ಟಿದ್ದು ಕೂಡ. ಯಾಕೆಂದರೆ ಅದು ಗ್ಲಾಸು ಕೂಡ ವೆಯ್ಟ್ ಇದೆ. 1 ಲೀಟರ್ ಬಾಟಲ್ಗಳು ಹ್ಯಾಂಡಲ್ ಮಾಡೋದಕ್ಕೆ ತೀರಾ ಕಷ್ಟ ಅನಿಸುತ್ತೆ ನಿಜಕ್ಕೂ. ಇದು ಹಾಫ್ ಲೀಟರ್ದು ತರಿಸಿದ್ದೀನಲ್ಲ, ಮಾತ್ರ ನಿಜಕ್ಕೂ ಹ್ಯಾಂಡಲ್ ಮಾಡೋದು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಅಂತ ಅನಿಸ್ತು. ಯಾರಾದರೂ ನೀವು ಗ್ಲಾಸ್ ಬಾಟಲ್ನ ಬೈ ಮಾಡಬೇಕಾದ್ರೆ ಈ ಆಯಿಲ್ ಬಾಟಲ್ಗೆ ಆದಷ್ಟು ಹಾಫ್ ಲೀಟರ್ದೇ ತೊಗೊಳ್ಳಿ. ಈ ರೀತಿ ಅಂದರೆ ಸರ್ಕಲ್ ಶೇಪಲ್ಲಿ ಇರೋದು ತಗೊಳ್ಳೋದಾದರೆ, ಇಲ್ಲ ನಿಮ್ಗೆ 1 ಲೀಟರ್ದೇ ಬೇಕು ಅಂತ ಅನ್ಸೋದಾದರೆ ನೀವು ಜಗ್ ರೀತಿ ಬರುತ್ತಲ್ಲ ಅದನ್ನು ತೊಗೊಂಡ್ರೆ ಬೇಕಿದ್ರೆ ಅದು ಈಸಿ ಅನಿಸುತ್ತೆ. ಬಟ್ ಆದರೆ ಫುಲ್ ಕೈನಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ 1 ಲೀಟರ್ ಬಾಟಲ್ನ, ಒಂದು ಕೈಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ ಫುಲ್ ಬಾಟಲ್ನ. ಸೊ ಆದಷ್ಟು ಹಾಫ್ ಲೀಟರ್ದೇ ನಾನು ಸಜೆಸ್ಟ್ ಮಾಡ್ತೀನಿ. 1 ಲೀಟರ್ದು ತೊಗೊಳೋದು ಬೇಡ ಅಂತಲೇ ಹೇಳ್ತೀನಿ. ನಿಮ್ಮ ಕಂಫರ್ಟಬಲ್ ಇದ್ದರೆ ಬೇಕಿದ್ರೆ ಯೂಸ್ ಮಾಡ್ಬೋದು. ಇನ್ನು ಎಲ್ಲದನ್ನು ಎತ್ತಿಡ್ತಾ ಇದೆ. ಇನ್ನು ಈ ಸ್ಟ್ಯಾಂಡ್ ಬಂದು ಸ್ಟೇಬಲ್ನೆಸ್ ಇಲ್ಲ, ಅಲ್ಲಿ ಇಲ್ಲಿ ಅಲ್ಗಾಡ್ತಾ ಇರುತ್ತೆ. ಇದನ್ನು ಚೇಂಜ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ, ಬಟ್ ಯಾವಾಗ ಚೇಂಜ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ವುಡನ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಬಟ್ ಆದರೆ ಯಾರಾದರೂ ಸಜೆಸ್ಟ್ ಮಾಡಿ ಅದನ್ನು ಯಾವುದಾದ್ರೂ ಚೆನ್ನಾಗಿರೋದಿದ್ದರೆ, ಮುಂದೆ ಯಾವಾಗಲಾದರೂ ತೊಗೊಳ್ತೀನಿ. ಒಂದೇ ಸರಿ ಎಲ್ಲದನ್ನು ತೊಗೊಳೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ. ಯಾರಾದರೂ ಚೆನ್ನಾಗಿರೋದು ಅದು ಸ್ಟ್ಯಾಂಡ್ ಇದ್ದರೆ ಅದನ್ನು ಸಜೆಸ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ಪೊಂಗಲ್ ರೆಡಿ ಮಾಡಿದೆ, ಜೊತೆಗೆ ಮೊಸರನ್ನ ಮಾಡಿದೆ. ನೈಟು ರೈಸ್ ಮಾಡಿದ್ದು ಉಳಿದಿತ್ತು, ಇನ್ನು ವೇಸ್ಟ್ ಆಗುತ್ತೆ ಅದನ್ನು ಕೂಡ. ದಾಳಿಂಬೆ ಇತ್ತು, ಮೊಸರನ್ನ ಮಾಡಿಬಿಟ್ರೆ ಟೇಸ್ಟು ಸಖತ್ತಾಗಿರುತ್ತೆ. ದಾಳಿಂಬೆ ಹಾಕಿದ ಮೊಸರನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಮಾಡಿದೆ. ಇನ್ನು ಅದಾದಮೇಲೆ ನಮ್ಮ ಮನೇಲಿ ಚಟ್ನಿ ಬಾಯ್ ಇದಾರಲ್ಲ ಸಂತು, ಚಿತ್ರಾನ್ನ ಮಾಡಲಿ, ಪೊಂಗಲ್ ಮಾಡಲಿ, ಪುಳಿಯೋಗರೆ ಮಾಡಲಿ, ಎಲ್ಲದಕ್ಕೂ ಚಟ್ನಿ ಕೇಳ್ತಾರೆ ಸಂತು. ಅದಕ್ಕೋಸ್ಕರ ಚಟ್ನಿನೂ ರುಬ್ಬಿಡೋಣ ಅಂಥೇಳಿ ರುಬ್ಬಿದೆ. ಇನ್ನು ಬ್ರೇಕ್ಫಾಸ್ಟ್ ಇವತ್ತು ಸೂಪರಾಗಿತ್ತು. ನನಗೆ ಈ ರೀತಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ ಇದೆ, ಇತ್ತೀಚೆಗೆ ಮಾಡ್ತಾಯಿಲ್ಲ. ಮುಂಚೆ ನನಗೆ ಸಿಕ್ಕಾಪಟ್ಟೆ ಮಾಡುವೆ, ಈಗಲೂ ಟ್ರೈ ಮಾಡ್ತೀನಿ ಆದಷ್ಟು. ಬಟ್ ಆಗದೆ ಇದ್ದಾಗ ಕೆಲವೊಂದು ಸಿಂಪಲಾಗಿ ಮಾಡಿ ಊಟ ಮಾಡ್ತೀವಿ. ಇನ್ನು ಬ್ರೇಕ್ಫಾಸ್ಟ್ ಮುಗಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಸೊಪ್ಪಿನ ಪಲ್ಯ ಜೊತೆಗೆ ಉಪ್ಪು ಸಾಂಬಾರು ಮುದ್ದೆ ಮಾಡಿದೆ. ಅಂದರೆ ಸಾಂಬಾರ್ದು ಖಾರ ಇತ್ತು, ಉಪ್ಪು ಸಾಂಬಾರು ಖಾರ, ಅದಕ್ಕೋಸ್ಕರ ಮುದ್ದೆ ಮತ್ತು ಪಲ್ಯನ ಮಾಡಿಕೊಂಡೆ. ಇನ್ನು ಅದಾದಮೇಲೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು,
ಈರುಳ್ಳಿ ಸಮೋಸ ತೋರಿಸಿ ಅಂತ ಹೇಳಿ, ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಫಸ್ಟಿಗೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಏನಕ್ಕೆ ಮಿಕ್ಸ್ ಮಾಡ್ಕೊತಾ ಇರೋದು ಅಂದರೆ ಸಮೋಸದು ಶೀಟ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮಿಕ್ಸ್ ಮಾಡ್ತಾ ಇರೋದು. ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ನಾದಿದ್ದಾಗಿದೆ. ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಸೈಡಲ್ಲಿಟ್ಟು ಸಮೋಸಕ್ಕೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿನ ತಿನ್ನಾಗಿ ಸ್ಲೈಸ್ ಮಾಡ್ಕೊಳ್ಬೇಕು. ತಿನ್ನಾಗಿ ಸ್ಲೈಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾನು ಫ್ರೈ ಮಾಡೋದಿಲ್ಲ, ಆದಷ್ಟು ಫ್ರೈ ಮಾಡ್ದೇ ಈರುಳ್ಳಿನ ಡೈರೆಕ್ಟಾಗಿ ಹಾಕಿ ಮಾಡಿದ್ರೆ ಈರುಳ್ಳಿ ಸಮೋಸ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಫ್ರೈ ಮಾಡಿ ಹಾಕ್ತಾರೆ, ನಿಮಗೆ ಹೊರಗಡೆ ಸಿಗೋ ಥರ ಈರುಳ್ಳಿ ಸಮೋಸ ಆಗೋದಿಲ್ಲ ಅದು. ಅದಕ್ಕೋಸ್ಕರ ಸ್ವಲ್ಪ ತಿನ್ನಾಗಿ ಸ್ಲೈಸ್ ಮಾಡಿಕೊಂಡು ಈರುಳ್ಳಿನ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನಾನು ಪ್ರತಿಯೊಂದೂ ಸಣ್ಣದಾಗಿ ಎಳೆಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಹಸಿಮೆಣಸಿನಕಾಯಿನ 4 ಭಾಗವಾಗಿ ಸೀಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಬಾಯಲ್ಲಿ ಸಿಕ್ಕಿದ್ರೂ ಕೂಡ ಖಾರ ಆಗಬಾರ್ದು ಅಂತ ಹೇಳಿ ಈ ರೀತಿ ಕಟ್ ಮಾಡಿದ್ದೀನಿ. ಇನ್ನು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಬೌಲ್ನಲ್ಲಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೋಡಿ ನ್ಯೂಡಲ್ಸ್ ಥರ ಬಂದಿದೆ ಈರುಳ್ಳಿ. ಈ ರೀತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಅದೇ ಈರುಳ್ಳಿಗೆ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಶುಂಠಿ ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು, ನೀವು ಹಾಕ್ಕೊಳ್ಬೋದು. ಇನ್ನು ಖಾರಕ್ಕೆ ತಕ್ಕನದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ, ಜೊತೆಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಇದಿಷ್ಟನ್ನು ಹಾಕ್ಕೊಂಡು ಜೊತೆಗೆ 1/4 ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊತೀನಿ. ಅಜ್ವೈನ್ ಇದ್ದರೆ ಅಜ್ವೈನ್ ಬೇಕಿದ್ದರೂ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಈರುಳ್ಳಿನ ಕ್ಯೂಚಿ ಕಲಿಸ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ಮಿಕ್ಸ್ ಮಾಡಿದ್ರೆ ಅದರಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಬಿಟ್ಕೊಂಡಿದ್ದ ಟೈಮಲ್ಲಿ ಇದಕ್ಕೆ ನಾನು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಪೋಹ, ನಿಮಗೆ ತಿಕ್ಕ ಅವಲಕ್ಕಿ ಇದ್ರೂ ಪರವಾಗಿಲ್ಲ, ಇಲ್ಲ ತಿನ್ನ ಅವಲಕ್ಕಿ ಇದ್ರೂ ಪರವಾಗಿಲ್ಲ, ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಕಲಸಿ ಇವಾಗ ಸೈಡಲ್ಲಿಟ್ಟು ನಾನು ಸಮೋಸದು ಶೀಟ್ಗೆ ಏನು ಹಿಟ್ಟನ್ನ ಕಲಿಸಿದೆ ಅದನ್ನು ಇವಾಗ ರೆಡಿ ಮಾಡ್ಕೊಳ್ತೀನಿ. ಮತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾನು ಸ್ಲ್ಯಾಬ್ ಮೇಲೆ ನಾದೋದಕ್ಕೆ ನನಗೆ ಕಂಫರ್ಟಬಲ್ ಅನಿಸುತ್ತೆ, ಅದಕ್ಕೋಸ್ಕರ ಸ್ಲ್ಯಾಬ್ನ ಕ್ಲೀನ್ ಮಾಡಿ ಇಟ್ಕೊಂಡು ಇವಾಗ ಅದನ್ನು ನಾದ್ಕೊಳ್ತಾ ಇದ್ದೀನಿ. ನಾದಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಈ ಶೀಟ್ ರೆಡಿ ಮಾಡೋದಕ್ಕೆ ಫಸ್ಟಿಗೆ ನಾನು 2 ಉಂಡೆನ ತೊಗೊಂಡು ಅದನ್ನು ಡ್ರೈ ಹಿಟ್ಟಲ್ಲಿ, ಒಣ ಹಿಟ್ಟಲ್ಲಿ ಹೆಜ್ಜಿ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದ್ರ ಮೇಲೆ ಒಂದಿಟ್ಟು ಲಟ್ಸ್ತೀನಿ. ಈ ರೀತಿ ಲಟ್ಸ್ಕೊಳ್ಳೋದ್ರಿಂದ ತೆಳುವಾಗಿ ಶೀಟ್ ಬರುತ್ತೆ. ಇನ್ನು ಈ ರೀತಿನೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇನ್ನೊಂದು ರೀತಿಯಾಗಿ 2 ಉಂಡೆನ ತೊಗೊಂಡು ನಾರ್ಮಲಾಗಿ ಸ್ವಲ್ಪ ಫಸ್ಟಿಗೆ ಲಟ್ಸ್ಕೊಂಡ್ಬಿಟ್ಟು ಅದಾದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಎರಡನ್ನೂ ಕೂಡ ಹಾಕ್ಕೊಂಡು ಬೇಕಿದ್ದರೂ ಲಟ್ಸ್ಕೊಳ್ಬೋದು. ಯೂಶ್ವಲಿ ನಾನು ಚಪಾತಿ ಮಾಡೋದು ನೀವೆಲ್ಲರೂ ನೋಡೇ ಇರ್ತೀರ. ಹೀಗೆ ಚಪಾತಿ ಮಾಡೋದು ಅಂದರೆ ಲೇಯರ್ ಚೆನ್ನಾಗಿ ಬರುತ್ತೆ, ತೆಳುವಾಗಿ ಬರುತ್ತೆ ಚಪಾತಿ ಅನ್ನೋದಕ್ಕೋಸ್ಕರನೇ ನಾನು ಈ ರೀತಿ ಮಾಡೋದು. ನೀವು ಅದೇ ಈ ರೀತಿ 2 ಉಂಡೆನ ತೊಗೊಂಡು ಅದು ಸ್ವಲ್ಪ ಲಟ್ಸ್ಬಿಡ್ಬೇಕಿದ್ರೆ ಈ ರೀತಿ ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಆ ರೀತಿ ಟ್ರೈ ಮಾಡಿ. ಇನ್ನು ಅದಾದಮೇಲೆ ಇದನ್ನೆಲ್ಲದನ್ನು ಲಟ್ಸಿಟ್ಕೊಂಡು ತವನ ಬಿಸಿಯಾಗೋದಕ್ಕೆ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಕಂಟಿನ್ಯೂಸ್ ಈ ರೀತಿ ರೊಟೇಟ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ. ನಿಮಗೆ ಸಮೋಸದು ಶೀಟ್ ಮಾಡಿಕೊಂಡು ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ರೊಟೇಟ್ ಮಾಡಿಕೊಂಡು ಹಾಗೆಯೇ ಲೈಟಾಗಿ ಬೇಯಿಸ್ಕೊಳ್ಬೇಕು. ಲೈಟಾಗಿ ಇವಾಗ ಬಬಲ್ ಸ್ಟಾರ್ಟ್ ಆಗ್ತಿದೆ ನೋಡಿ, ಇಷ್ಟು ಬಬಲ್ ಸ್ಟಾರ್ಟ್ ಆದರೆ ಸಾಕು. ಇದನ್ನು ಹಾಗೆ 1-2 ಸರಿ ತಿರುವ ಹಾಕಿ ತೆಗೆದು ಬಿಡಬೇಕು. ತೀರಾ ಜಾಸ್ತಿ ಕುಕ್ ಮಾಡೋದಕ್ಕೆ ಹೋಗಬಾರ್ದು. ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟು ಇವಾಗ ಆ ಶೀಟ್ನ ಓಪನ್ ಮಾಡಬೇಕು. ಆರಿದ್ಮೇಲೆ ಈಸಿಯಾಗಿ ಬರುತ್ತೆ. ಬಿಸಿ ಇದ್ದಾಗ ತೆಗಿಯೋಕ್ಕೋದ್ರೆ ಕಿತ್ತೋಗುತ್ತೆ. ಆಮೇಲೆ ಎಣ್ಣೆ ಹಾಕಿದ್ದು ಬಂದು ನಾನು ಗಾಣದ ಎಣ್ಣೆನ ಅಡುಗೆಗೆ ಯೂಸ್ ಮಾಡ್ತೀನಿ. ಬಟ್ ಆದರೆ ಈ ಸಮೋಸ ಶೀಟ್ ಮಾಡಬೇಕಾದ್ರೆ ಗಾಣದ ಎಣ್ಣೆನ ಯೂಸ್ ಮಾಡಬಾರ್ದು. ಯಾರಾದರೂ ಯೂಸ್ ಮಾಡೋದಿದ್ರೆ ಅದನ್ನು ಸ್ಕಿಪ್ ಮಾಡಿ ನಾರ್ಮಲ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಿ. ಯಾಕೆಂದರೆ ಗಾಣದ ಎಣ್ಣೆಯಲ್ಲಿ ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ, ಹಾಗಾಗಿ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ತೆಗೆಯೋದಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇನ್ನದಾದಮೇಲೆ ಒಂದು ಸ್ಪ್ಯಾಚುಲಾನ ಇಟ್ಕೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ಸ್ಪ್ಯಾಚುಲಾನಾದರೂ ಸರಿ, ಸ್ಕೇಲ್ ಆದರೂ ಸರಿ, ಏನು ಬೇಕಾದರೂ ಯೂಸ್ ಮಾಡ್ಬೋದು. ಅಂದರೆ ಅದು ಶೇಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾ ಇರೋದು. ಯಾವುದೇ ಸೈಜ್ನೂ ಕೂಡ ಮೆಜರ್ಮೆಂಟ್ಗೋಸ್ಕರ ಅಲ್ಲ, ಒಂದೇ ಲೇಯರ್ ಒಂದೇ ಮೆಜರ್ಮೆಂಟಲ್ಲಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮೆಜರ್ಮೆಂಟ್ ಅಂತ ಹೇಳೋದಕ್ಕಾಗಲ್ಲ, ಅಲಗಾಡ್ದಂಗೆ ಕರೆಕ್ಟಾಗಿ ಕಟ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಅದಾದಮೇಲೆ ಅದಕ್ಕೆ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ಅದು ಮೈದಾದು ಏನು ಗಮ್ ಬರುತ್ತೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟಿಗೆ ನಾನು ಆ ಶೀಟ್ನ ತೊಗೊಂಡು 4 ಬೆರಳನ್ನ ಇಟ್ಕೊಂಡು ಒಳಗಡೆ ಆದಾಗೆ ಫೋಲ್ಡ್ ಮಾಡಿಕೊಂಡು ಕೋನ್ ಶೇಪ್ನ ಮಾಡ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಪಂಟ್ರಲ್ಲ, ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನನಗೆ ಹೇಗೆ ಬರುತ್ತೆ ಹಾಗೆ ಮಾಡಿದ್ದೀನಿ. ಬಟ್ ಆದರೆ ನೀವು ಕೂಡ ನಿಮಗೆ ಬಂದರೆ ಟ್ರೈ ಮಾಡಿ ಅದೇ ರೀತಿ. ಇಲ್ಲ ಬರ್ತಿಲ್ಲ ಅಂದರೆ ನಿಮಗೆ ಹೇಗಾಗುತ್ತೆ ಹಾಗೆ ಬೇಕಿದ್ರೂ ಕೂಡ ಟ್ರೈ ಮಾಡ್ಬೋದು. ಸಮೋಸ ಅನ್ನೋದು ಹೊರಗಡೆ ತಿಂದು ಆ ಶೇಪ್ನ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಟೇಸ್ಟಲ್ಲಿ ಯಾವುದೇ ಥರದ ಚೇಂಜಸ್ಸು ಆಗೋದಿಲ್ಲ. ನಿಮಗೆ ಹೇಗೆ ಫೋಲ್ಡ್ ಮಾಡೋದಕ್ಕಾಗುತ್ತೆ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟಲ್ಲಿ ಏನು ಎಡ್ಜಸ್ ಬರುತ್ತೆ ಅಲ್ಲೆಲ್ಲ ಕೂಡ ಮೈದಾದು ಏನು ಗಮನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಚ್ಚಿ
ಫೋಲ್ಡ್ ಮಾಡಿಕೊಂಡ್ರೆ ಸಮೋಸ ಅಂದರೆ ಫೋಲ್ಡಿಂಗ್ ರೆಡಿ ಆಗುತ್ತೆ. ನೋಡಿ ಇವಾಗ ಎಲ್ಲ ಸಮೋಸನೂ ಕೂಡ ನಾನು ಫಸ್ಟಿಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡಿ. ನೋಡಿ ಇವಾಗ ಈರುಳ್ಳಿನೂ ಕೂಡ ಫ್ರೈ ಮಾಡದೇ ಇದ್ರೂ ಕೂಡ ಫ್ರೈ ಆಗಿರೋ ರೀತಿಯೇ ಕಾಣ್ತಿದೆ. ಅದರಲ್ಲಿರೋ ನೀರು ಬಿಟ್ಕೊಂಡು ಅದರಲ್ಲೆಲ್ಲ ಮಸಾಲೆನೂ ಕೂಡ ಹಿಡ್ದಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಇನ್ನು ಇದಾದಮೇಲೆ ಎಲ್ಲದೂ ಕೂಡ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾನು ಒಂದು ಪುಟ್ಟ ಸಮೋಸ ಮಾಡಿ ಇಟ್ಟಿದ್ದಾಳೆ ಸುಮ್ಮನೆ ಹಾಗೆ. ಇನ್ನದಾದಮೇಲೆ ಎಣ್ಣೆ ಬಿಸಿ ಆಗೋದಕ್ಕಿಟ್ಟು ಸಮೋಸಗಳೆಲ್ಲದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೇ ತೆಗೆದುಬಿಡಿ. ಯಾಕೆಂದರೆ ತೆಗೆದ ಮೇಲೂ ತುಂಬ ಹೊತ್ತು ಬಿಸಿ ಇರುತ್ತೆ ಒಳಗಡೆ ಈರುಳ್ಳಿ ಎಲ್ಲದೂ ಕೂಡ. ಅದರಲ್ಲೇ ಕಲರ್ ಸ್ವಲ್ಪ ಜಾಸ್ತಿ ಬೇಗ ಚೇಂಜ್ ಆಗುತ್ತೆ. ಇದಿಷ್ಟು ಕಲರ್ ಬಂದರೆ ಸಾಕು. ಇದನ್ನು ತೆಗೆದ್ರೆ ಮತ್ತೆ ಇನ್ನೂ ಒಂದಷ್ಟು ಕಲರು ಬರುತ್ತೆ. ನೋಡಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿದವರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಫುಲ್ ಸುಡ್ತಾಯಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಕೊಡ್ತಾಯಿದ್ದೀನಿ. ಸಾನು ಮಾಡಿರೋ ಪುಟ್ಟ ಸಮೋಸ ಇಲ್ಲ ಸಾನು, ಪುಟ್ಟ ಸಮೋಸ. ಇದು ಒಂಥರ ಕನಕನ ಕಿಂಡಿ ಆಗ್ಬಿಟ್ಟೈತೆ ಇಲ್ಲಿ. ಸಾನು ಮುರ್ದು ತೋರಿಸು. ಸಾಕು ಸಾಕು. ಹೆಂಗೈತೆ ಕಣ ಬೇಬಿ? ನೋಡ್ರಲ್ಲೇ ಗೊತ್ತಾಗುತ್ತೆ. ನಂಗೆ ಗೊತ್ತಾಯ್ತಾ ಇಲ್ಲ, ಅದಕ್ಕೆ ಕೇಳಿದೆ. ಚೆನ್ನಾಗಾಯ್ತಾ? ಅಯ್ಯೋ ಬಟ್ಟೆಗೆ ಒರೆಸ್ಕೊಂಡು ಬೇಡ ಕಣಿ ಎಣ್ಣೆ. ಆಲೂ ಸಮೋಸ ಇಷ್ಟ ಆಗಲ್ಲ, ಪಿಚಿ ಪಿಚಿ ಅನ್ನೋ ಥರದ್ದು. ಇನ್ನು ಈ ರೀತಿ ಸಮೋಸಾನ ನಾವು ಸ್ಕೂಲಲ್ಲಿ ಇದ್ದಾಗ ತಿಂತಿದ್ವಿ. ಅಲ್ಲಿ ಒಬ್ರು ಪಕ್ಕದಲ್ಲಿ ಆಂಟಿ ಇದ್ರು, ಅವ್ರು ಮಾಡ್ತಿದ್ರು. ಅದನ್ನ ಮಾಡಿಬಿಟ್ಟು ಅದನ್ನ ಹಿಂಗೆ ಮುರಿದ್ಬಿಟ್ಟು ಗ್ರೀನ್ ಚಟ್ನಿ ಹಾಕೊಡ್ತಿದ್ರು. ತಿನ್ನಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿರ್ತಿತ್ತು. ಅದು ಬಿಟ್ಟರೆ HL ಅಲ್ಲಿ ಇದ್ವಿ ನಾವು 4 ವರ್ಷ. ಅಲ್ಲಿ ರಂಜಾನ ಅವ್ರ ಬಕ್ರೀದ್ ಟೈಮಲ್ಲಿ ಮಾಡ್ತಾರಲ್ವಾ, ಉಪವಾಸ ಇದು ತಿಂತಾರಲ್ವಾ, ಅವಾಗ ಆನಿಯನ್ ಸಮೋಸ ಫೇಮಸ್ ಆಗಿ ಮಾಡೋವಂಥದ್ದು. ಅವಾಗ ತಿಂತಿದ್ವಿ, ಸಿಕ್ಕಾಬಟ್ಟೆ ಇಷ್ಟ ಆಗ್ತಿತ್ತು. ಸಾನು ಈ ರೀತಿ ಕ್ರಿಸ್ಪಿಯಾಗಿರೋದೇ ಇಷ್ಟ ನಾರ್ಮಲ್ಗಿಂತ. ಏನ್ ತಗೊಂಡ್ ಅಯ್ಯೋ ಅಯ್ಯೋ ಮೆಲ್ಗೆ ಕಣೆ ಕನು. ಇಡೀ ಡೈನಿಂಗ್ ಟೇಬಲ್ನಾಗ ಒಜ್ಜೆ ಇಡಿಸ್ತಾಳು. ಮೈ ಮುಟ್ಕೊಂಡ್ಬಿಡ, ಜಿಡ್ಡಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಕೇಳಿದವ್ರಿಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಟ್ರೈ ಮಾಡಿ. ಒಮ್ಮೆ ನೀವು ಕೇಳಿದ್ದೆಲ್ಲ ಇವ್ರಿಗೆ ಇಷ್ಟ ಆಯ್ತೈತೆ, ಏನೋ ಗೊತ್ತಿಲ್ಲ ನನಗಂತೂ. ಯಾಕೆ ಅದೆಲ್ಲ ಮಾಮೂಲಿ ತಿನ್ನೋದಲ್ವಾ, ಚೆನ್ನಾಗಿದೆ. ಲೈಕ್ ಅಂದ್ರೆ ಲೈಕ್ ದಿನ ತಿನ್ನೋದು. ನಮ್ಗೆ ಯಾಕೋ ಇಂಡಿಯನ್ ಫುಡ್ಗಿಂತ ಇಂಡಿಯನ್ ಫುಡ್ ಲೈಕ್ ಇದು ನಾರ್ತ್ ಇಂಡಿಯಾ. ಟೋಟಲಿ ಇಂಡಿಯಾದ ನಾವು ಜಾಸ್ತಿ ತಿಂತಿರೋದು. ಲೈಕ್ ಆಚೆ ಫುಡ್ ಕಡಿಮೆ. ಅದೇ ಹೊರಗಡೆ ತಿನ್ನೋದು ಕೇಳಿ ಅವರು ಚೆನ್ನಾಗಿದೆ ಅಂತ ತಿಂತಾರೆ. ನಾವು ತಿಂದು ದಪ್ಪ ಹೋಗ್ತೀವಿ ಸರಿಯಾಗಿ. ಆಮೇಲೆ ಸಾನು ಕನಸು ಕೇಳ್ತಾವಳೆ, ಮಾಡುವಾಗಿರ್ಲಿಲ್ಲ ಮನೇಲಿ. ಏನ್ ಮಮ್ಮಿ ಮೇಲ್ಗಡೆ ಏನಾದ್ರು ಲೀಫ್ನ ಅಂಗಡಿಯಿಂದ ತಂದ? ಲೀಫ್ನ ಅಂಗಡಿಯಿಂದ ತಂದಿದ್ದ ಅಂತ ಕೇಳ್ತಾವಳೆ. ಅದೇ ಬರುತ್ತೆ ಸಿಗುತ್ತೆ. ಅದೇ ಇದು ಅಕಸ್ಮಾತ್ ಮಾಡಕ್ ಆಗ್ತಿಲ್ಲ, ನಿಮಗೆ ಬರ್ತಿಲ್ಲ ಅಂದ್ರೆ ಹೊರಗಡೆ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಮಾರ್ಕೆಟಲ್ಲಿ ತಂದು ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ. ಇದರಲ್ಲಿ ಲೀಫ್ ಅಲ್ಲ ಕಣೆ, ಅದು ಪ್ಯಾಟಿಸ್. ಇದು ಕಾಲ್ ತೆಗಿ. ಓಕೆ, ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇನ್ನು ಅದೇ ಹೇಳಿದಾಗೆ ಹೊಟ್ಟೆ ಬ್ಲಾಸ್ಟ್ ಆಗ್ಬಿಡುತ್ತಾ ಇರೋ. ಈಗ ಒರ್ಸ್ಕೊಬೇಡ ನಿಜವಾದ ನಾನು ಇದನ್ನೆಲ್ಲ ಹಾಕದೇ ಇಲ್ಲ. ಬಂದೇ ಬಿಟ್ರಿ, ಬರಲ್ಲ ಅಂದ್ಬಿಟ್ಟು ಸಂತನು ಬಂದ್ರು. ಇನ್ನೊಬ್ರು ನಂಗೆ ಕಮೆಂಟ್ ಮಾಡಿ ಕೇಳಿದ್ರು, ಸಾನು ಕನು ಇಬ್ರು ಕೈಲೂ ಕೂಡ ಹಾಯ್ ಹೇಳಿಸಿ ನನ್ನ ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಡ್ಯಾನ್ಸ್ ಎಲ್ಲ ಕಡೆ ಹೇಳಿದವ್ರು ಹಾಯ್ ಹೇಳು ಅಂತ ಹೇಳಿದ್ರು. ಡ್ಯಾನ್ಸ್ ಮಾಡು ಅಂತ ಕೇಳಿಲ್ಲ ಅವರು. ಹಾ ಸರಿ ಆಯ್ತು. ಇಂದ ಬಂದ್ರು. ಹೆಂಗೈತೆ? ಕ್ರಿಸ್ಪಿ ವಾಯ್ಸಿಂಗ್ ಟೇಸ್ಟ್ ಐತೆ. ಸೂಪರ್. ಸರಿನಾ? ನೀವು ಯಾಸಮಾರ್ ವಿಡಿಯೋಸ್ ಮಾಡ್ತಾರ ಬಟ್ ಆದ್ರೆ ನಮ್ಮ ಕನುಷಿ ಫುಲ್ ಪುಡಿ ಮಾಡಿ ಉದ್ರಿಸ್ತಾಳೆಲ್ಲ ಅಂತ. ಅದು ಸಾನು ಕನು ಹತ್ರನೇ ಹೇಳಿಸ್ಬೇಕಂತೆ. ಅದಕ್ಕೋಸ್ಕರ ಇವಾಗ ಅವ್ರ ಹತ್ರ ಹಾಯ್ ಹೇಳಿಸ್ತೀನಿ. ಹೇಳಿಸೋಣ. ಹಾಯ್ ನೈಶಾ ಅಂಡ್ ಸಮರ್. ಐ ಆಮ್ ಸುಮಿಮಾ. ಹಾಯ್ ನೈಶಾ ಅಂಡ್ ಸಮರ್.
My name is ಕನುಷಿ. ಇನ್ನು ಇಬ್ರು ಮಕ್ಕಳು ಅಂತ ಹೇಳಿದ್ದಾರೆ, ಬಟ್ ಅವರು ಸ್ಟಡಿ ಮಾಡ್ತಿರ್ತಾರೆ, ಓದ್ತಿರ್ತಾರೆ ಅನ್ನೋದು ಗೊತ್ತು. ಅವರಿಬ್ರು ಸ್ಟಡೀಸ್ಗೆ ಆಲ್ ದಿ ಬೆಸ್ಟ್ ಅಂತಲೂ ಕೂಡ ಹೇಳ್ತೀವಿ. ಸೊ ನಿನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಸ್ಟಡೀಸ್. ಮುಂದೆ ಕಷ್ಟ ಆಗುತ್ತೆ, ಆದರೂ ಎಲ್ಲ ಡಿಫೀಟ್ ಮಾಡಬೇಕಾಗುತ್ತೆ. ಅವ್ರು ಏನು ಓದ್ತಿದ್ದಾರೆ ಅಂತ ಗೊತ್ತಿಲ್ಲ, ಮುಂದೆ ಕಷ್ಟ ಆಗುತ್ತೆ ಅಂತ ಮುಂದೆ ಇವ್ರೇ ಏನೇ ಹೇಳ್ತಾ ಓದಿದ್ರು ಮುಂದೆ ಕಷ್ಟ ಆಗುತ್ತೆ. ಇದ್ದಾರೆ. all the best. ಆಲ್ ದಿ ಬೆಸ್ಟ್. ಚೆನ್ನಾಗಿ 10th ಪಾಸ್ ಮಾಡಿ. ಅವ್ರು 10th ಅಂತ ಹೇಳವ್ರೆ ಅಂತ ಹೇಳಿದ್ನಾ? ಮತ್ತೆ ಇವಳಿಗೆ ಎಣ್ಣೆ ಎಲ್ಲ ಮೈ ಮುಚ್ಕೊಂತವಳೆ ಇದ್ರು ಎಣ್ಣೆ ಅದನ್ನೆಲ್ಲ ಏನು. ಓಕೆ, ನಿಮಗೆ ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ಕಮೆಂಟ್ ಮಾಡಿ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಹೇಳ್ತೀನಿ. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ನೈಟಿಗೂ ಏನು ಅಡುಗೆ ಮಾಡೋ ಹಾಗಿಲ್ಲ, ಉಪ್ಪು ಸಾಂಬಾರು ಪಲ್ಯನೇ ಇದೆ. ಕೆಲಸ ಇದೆ ಮಾತ್ರ. ಏನು ಕೆಲಸ ಅಂದರೆ ಇಲ್ಲಿ ಚೆಲ್ಲಿರೋದು ಅಷ್ಟು ಇಲ್ಲೆಲ್ಲ ಪುಡಿ ಮಾಡಿ ಉದುರಿಸ್ತಾಳೆ. ನನಗೆ ಯಾಕಾದ್ರೂ ಮಾಡಿದ್ವು ಅನ್ನೋ ರೇಂಜ್ಗೆ ಬಾಡಿ ಪಾರ್ಟಿಗಳು ಬಾಬಾಯ್ ಟಾರ್ಚರ್ ಕೊಡ್ತಾಳೆ. ಏನು ಸಾನು ಯಾವುದೋ ಒಂದು ಬರ್ತಡೇ ಪಾರ್ಟಿ ಇದೆ, ಅಲ್ಲಿ ನಾನು ಹೋಗ್ತಿದ್ದಾಳೆ. ಪಾರ್ಟಿ ಇದೆ, ನಾರ್ಮಲ್ ಪಾರ್ಟಿ. ಅದು ಬರ್ತಡೇ ಪಾರ್ಟಿಗೆ ಅವಳು ಹೋಗ್ಬೇಕು. ಇವಳು ಯಾರ ಫ್ರೆಂಡ್ ಕರೆದಿದ್ದಾಳಂತೆ, ಅಲ್ಲಿಗೆ ಹೋಗ್ಬೇಕಂತೆ. ಓಕೆ, ಇದು ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾಡಕ್ಕೆ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ so ಮಚ್. much.